ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ನಾನು ಲೀಫ್ ಯೂಸ್ ಮಾಡಿಕೊಂಡು ಹೇಗೆ ಕುಚ್ಚಾಕೋದು ಅಂತ ತೋರಿಸ್ತೀನಿ. ತುಂಬ ಈಸಿ ಮೆಥಡು. ಒಂದು 1 ಅವರಲ್ಲೇ ಸ್ಯಾರಿ ಆದರೆ ಫಿನಿಶ್ ಆಗುತ್ತೆ. ಆ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಈ ಸೈಜು ಲೀವ್ಸ್ ತೊಗೊಂಡಿದ್ದೀನಿ. ಅದು ಲೀವ್ಸ್ ತೊಗೊಂಡಿದ್ದೆ ಆದಮೇಲೆ ಮತ್ತು ನಾನು ಈ ಸೈಜ್ ಬೀಡ್ಸ್ ಆದರೆ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಈ ಸೈಜ್ ತೊಗೊಂಡಿದ್ದೀನಿ. ಈ ಥರ ಒಂಥರ ಕ್ರಿಸ್ಟಲ್ ಥರ ತುಂಬ ಚೆನ್ನಾಗಿದೆ ಬೀಡ್ಸು. ಈ ಬೀಡ್ಸ್ ಯೂಸ್ ಮಾಡ್ತೀನಿ. ಆ ಬೀಡ್ಸ್ ಯೂಸ್ ಅಂದ್ಕೊಂಡು ಲೀಫ್ ಯೂಸ್ ಮಾಡಿಕೊಂಡು ಮತ್ತು ರೆಡಿ ಮಾಡಿ ಇಟ್ಟಿರ್ತೀವಲ್ಲ ಟಜಲ್ಸು, ಆ ಟಜಲ್ಸ್ ಐತೆ ನೋಡಿ ಫ್ರೆಂಡ್ಸ್. ಆ ಟಜಲ್ಸು ಯೂಸ್ ಮಾಡಿಕೊಂಡು ಹೇಗೆ ಸ್ಯಾರಿ ಕುಚ್ಚೆಲ್ಲ ಹಾಕ್ತೀವಿ ಅನ್ನೋದು ನಿಮ್ಗೆ ತೋರಿಸ್ತೀವಿ. ನಮ್ಮ ಚಾನಲ್ ಯಾರಾದರೆ ಫಸ್ಟ್ ನೋಡ್ತಾಯಿದ್ದೀರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸು. ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಸ್ಯಾರಿ ಕುಚ್ಚು ತುಂಬ ಈಸಿ ಮೆಥಡು. ಇದಕ್ಕೆ ಮುಂಚೆ ನಾನು ನಿಮಗೆ ಒಂದು ಗೋಲ್ಡ್ ಕಲರಲ್ಲಿ ಸ್ಮಾಲ್ ಬೀಡ್ಸ್ ಹಾಕಿ ತೋರಿಸಿದ್ದೆ. ಈಗ ಸ್ವಲ್ಪ ದಪ್ಪ ಬೀಡು ಹಾಕಿ ತೋರಿಸ್ತೀನಿ. ಯಾಕಂದರೆ ಕಸ್ಟಮರ್ ಕೇಳಿದರು ಈ ಜಾಗಕ್ಕೆ ದಪ್ಪ ಬೀಡು ಹಾಕೋಬೋದಾ ಅಂತ. ಹಾಗಾಗಿ ನಾನು ನಿಮಗೆ ಇದನ್ನು ದಪ್ಪ ಬೀಡು ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮಾಮೂಲಿ ನೀರಲ್ಲಿ ಸುತ್ತಕೊಂಡು ಈ ಥರ ಒಂದು 3 ನಾಟ್ಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. 3 ನಾಟ್ಸ್ ಹಾಕ್ಕೊಂಡಿದ್ದಾದಮೇಲೆ ಈ ಟ್ರಿಮ್ಮರ್ ಮುಖಾಂತರ ಇದನ್ನು ಕಟ್ ಮಾಡಿ ಈ ಥರ ಟೈಟಾಗಿ ಸ್ವಲ್ಪ ಎಳ್ಕೊಳ್ಳಿ. ಬೇಕು ಅಂದರೆ ನೀವು ಇನ್ನೂ ಒಂದು ನಾಟ್ ಹಾಕ್ಕೋಬೇಕು. ನಾಟೇನು ನೆಸಸರಿ ಇಲ್ಲ, ಯಾಕಂದರೆ ಆಲ್ರೆಡಿ ನಾವು 3 ನಾಟ್ಸ್ ಹಾಕಿರ್ತೀವಲ್ಲ. ಹಾಗಾಗಿ ಬೇಕು ಅಂದರೆ ನಿಮಗೆ ಇನ್ನೊಂದು ಹಾಕ್ಕೊಂಡ್ರೆ ಅದು ಫಿಕ್ಸ್ ಆಗಿಬಿಡುತ್ತೆ. ಅಷ್ಟು ಆದಮೇಲೆ ನೋಡಿ ಫ್ರೆಂಡ್ಸ್, ಈ ಬೀಡ್ಸ್ ತೊಗೊಂಡಿದ್ದೀನಿ. ಇದು ಒಂದು ಬೀಡ್ ಮತ್ತು ಒಂದು ಲೀಫ್ ತೊಗೊತೀನಿ. ಇವಾಗ ಒಂದು ಲೀಫು ಮತ್ತು ಈಗ ಇನ್ನೊಂದು ಬೀಡು, 3 ಬೀಡ್ಸ್ ಅಷ್ಟೇ ಫ್ರೆಂಡ್ಸ್. ಇದಕ್ಕೆ ತುಂಬ ಈಸಿ. ಈ 3 ಬೀಡ್ ಹಾಕ್ಕೊಂಡು ಮತ್ತು ಈ ಬೀಡ್ಸ್ಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ಗಿಂತ ಒಂದು ಸ್ವಲ್ಪ ಒಳಗಡೆನೇ ತಗೊಳ್ಳೋಣ. ಯಾಕಂದರೆ ಈ ಥರ ಶೇಪ್ ಬರುತ್ತೆ. ಎಷ್ಟು ಸ್ಪೇಸ್ ಬೇಕೋ ಅಷ್ಟು ತೊಗೊಂಡ್ಬಿಟ್ರೆ ಸ್ಟ್ರೈಟಾಗಿ ಬಂದುಬಿಡುತ್ತೆ. ಹಾಗಾಗಿ ನಾನೊಂದು ಚೂರು ಒಳಗಡೆನೇ ತೊಗೊಂಡಿದ್ದಾದಮೇಲೆ ಇಲ್ಲೊಂದು ನಾಟು ಫ್ರೆಂಡ್ಸ್. ಇದಕ್ಕೆ ನೀವು ಟಜಲ್ಸು ರೆಡಿ ಮಾಡಿ ಹಾಕ್ಕೋಬೋದು. ಟಜಲ್ಸ್ ರೆಡಿ ಮಾಡದೆ ಹಾಗೇನೂ ಹಾಕ್ಕೋಬೋದು ಫ್ರೆಂಡ್ಸು. ಹಾಗೆ ಹಾಕೋದು ಹೇಗೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಟಜಲ್ಸ್ ರೆಡಿ ಮಾಡಿದ್ರೆ ಹಾಕ್ಕೊಂಡ್ರೆ ಹೇಗಿರುತ್ತೆ, ಹಾಗೆ ಹಾಕ್ಕೊಂಡ್ರೆ ಎಲ್ಲ ಒಂದೇ ಥರ ಫಿನಿಶ್ ಇರುತ್ತೆ. ಫಿನಿಶಿಂಗ್ ಅನ್ನೋದು ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ಹಾಕ್ಕೋಬೋದು ಫ್ರೆಂಡ್ಸ್. ನೀವು ಈ ಥರ ಟಜಲ್ಸ್ಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ. ಒಂದೇ ಸ್ಟೆಪ್ಪಲ್ಲಿ ಟಜಲ್ಸು ಇದು ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ನಿಮ್ಗೆ ಈ ಥರ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಾಗೇನೂ ಹಾಕ್ಕೋಬೋದು. ನಿಮ್ಗೆ ಟಜಲ್ಸ್ ಮಾಡೋದು ಕಷ್ಟ ಅನಿಸಿದ್ರೆ ಫ್ರೆಂಡ್ಸ್, ನೀವು ವಿತೌಟ್ ಟಜಲ್ಸು ಮಾಡ್ದಂಗೆ ಒಂದೇ ಸರಿ ಮಾಮೂಲಿ ಬೇಬಿ ಕುಚ್ಚು ಹಾಕ್ತಿರಲ್ಲ ಆ ಥರನೂ ಹಾಕ್ಕೋಬೋದು. ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋ ಆದರೆ ಫುಲ್ ಎಲ್ಲೂ ಸ್ಕಿಪ್ ಮಾಡ್ದಂಗೂ ನೋಡ್ತಾ ಇರಿ ಫ್ರೆಂಡ್ಸ್. ಈ ಥರ ನೋಡಿ, ಈ ಥರ 3 ಬೀಡ್ಸ್ ಅಷ್ಟೇ ಫ್ರೆಂಡ್ಸ್. ಎಷ್ಟು ಈಸಿ ಇದೆ ಅಲ್ಲ, ತುಂಬ ಈಸಿ ಇದೆ. ಹೊಸ್ದಾಗಿ ಕಲಿತೀರಲ್ಲ ಬಿಗ್ನರ್ಸ್ಗಳಂತೂ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಈ ಚಾನಲ್ಲು ಅಷ್ಟು ಈಸಿ ಮೆಥಡ್ ಇದೆ. ನಾವು ಬೇಕಾದ್ರೆ ನಿಮಗೆ ಕಲರ್ ಹೇಳಿದರೆ ಟಜಲ್ಸ್ ಕೂಡ ರೆಡಿ ಮಾಡಿಕೊಡ್ತೀವಿ. ರೆಡಿ ಟಜಲ್ಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನಮ್ಮ ಹತ್ರ. ನೀವು ಯಾವ ಕಲರ್ ಬೇಕು ಅಂದರೆ ಆ ಕಲರ್ ಟಜಲ್ಸ್ ಆದರೆ ರೆಡಿ ಕೊಡ್ತೀವಿ. ಪರ್ ಟಜಲ್ಸ್ 3 ರೂಪೀಸ್ ಆ ಥರ ಬೀಳುತ್ತೆ ಚಾರ್ಜು. ನಿಮ್ಗೆ ಬೇಕು ಅಂದರೆ ಕಲರ್ಸ್ ಹೇಳಿದ್ರೆ ನಾವು ಟಜಲ್ಸ್ ರೆಡಿ ಮಾಡಿಕೊಡ್ತೀವಿ. ಕೊರಿಯರ್ ಚಾರ್ಜ್ ಎಲ್ಲ ಅದು ಶಿಪ್ಪಿಂಗ್ ಚಾರ್ಜ್ ನಿಮ್ಮದೇ ಇರುತ್ತೆ. ಈ ಥರ ಫ್ರೆಂಡ್ಸ್ 3 ಬೀಡ್ ಹಾಕ್ಕೋಬೇಕು. ದಪ್ಪದ್ದೆರಡು ಒಂದು ಲೀಫು ಈ ಥರ ಹಾಕ್ಕೊಂಡು ಈ ಥರ ನೀಟಾಗಿ ಹಾಕ್ಕೊಂಡೋಗಿ ಅದಕ್ಕೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ಬೇಡ, ಒಂಚೂರು ಒಳಗಡೆನೇ ಹಾಕ್ಕೊಳ್ಳೋಣ. ಯಾಕಂದರೆ ಒಳಗಡೆ ಹಾಕ್ಕೊಳ್ಳೋದ್ರಿಂದ ಇದು ಶೇಪ್ ಈ ಥರ ಲೀಫ್ ಬರುತ್ತೆ. ಇಲ್ಲಾಂದರೆ ಒಂಥರ ಪ್ಲಾಟ್ ಥರ ಆಗುತ್ತೆ. ತುಂಬ ಈಸಿ ಅನಿಸುತ್ತೆ ನನಗಂತೂ. ನಿಮ್ಗೆ ಹೇಗೆ ಅನಿಸ್ತು ಅಂತ ಒಂದು ಕಾಮೆಂಟ್ ಮಾಡಿ ಫ್ರೆಂಡ್ಸು. ನಿಮ್ಗೆ ಅರ್ಥ ಆಯ್ತಾ, ಈಸಿ ಇದೆಯಾ ಟಫ್ ಇದೆಯಾ ಅಂತ ಒಂದು ಹಾಕಿ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ತಪ್ಪದರೆ ಎಲ್ಲರೂ ಮಿಸ್ ಮಾಡ್ದಂಗೆ ಟ್ರೈ ಮಾಡಿ. ಯಾಕಂದರೆ ಪ್ರತಿಯೊಬ್ಬರು ಮಾಡೋ ಅಂತಹ ಡಿಸೈನ್ ಇದು, ಅಷ್ಟು ಈಸಿ ಇದೆ. ಎಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊತೀನಿ. ಟ್ರೈ ಮಾಡಿದವರೆಲ್ಲ ನಿಮ್ಗೆ ಯಾರು ಡಿಸೈನು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ, ಬೇಕಾದ್ರೆ ಫಿನಿಶಿಂಗ್ ಚೆನ್ನಾಗಿ ಬಂದಿಲ್ಲ ಅಂದರೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ವಿನ್ನಿ ಡಿಸೈನ್ಸ್ ಅಂತ. ಇಲ್ಲಾಂದರೆ ಮಾಮೂಲಿ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀನಿ. ಆ ನಂಬರ್ಗೆ ವಾಟ್ಸಪ್ ಆದರೂ ಮಾಡ್ಬೋದು ನಿಮ್ಮ ಡಿಸೈನ್ ಯಾವ ಥರ ಇದೆ ಅಂತ. ಬೈ ಚಾನ್ಸ್ ಫಿನಿಶಿಂಗ್ ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಅದು ಹೇಗೆ ಫಿನಿಶಿಂಗ್ ಸರಿ ಮಾಡೋದು ಅಂತ ಕೂಡ ನಾನು ನಿಮಗೆ ವಾಟ್ಸಪ್ ಕಾಲ್ ಮುಖಾಂತರನೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೆ ವಾಟ್ಸಪ್ ಕಾಲ್ ಅದು ವಾಟ್ಸಪ್ ಮೆಸೇಜಸ್ಸು ಏನಾದರೂ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲೇ ಇದ್ದರೆ ನಂಬರ್ ಇದೆ. ನಿಮಗೆ ಬೇಕು ಅಂದರೆ ನಾನು ಸ್ವಲ್ಪ ಅದೇ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಹಾಕೋದು ಏನು ಅಂತ.
ಪರ್ಸ್ನಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಚಾನಲ್ ಯಾರಾದರೆ ಫಸ್ಟ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೆ ಆಲ್ರೆಡಿ ನೋಡ್ತಾ ಇದ್ರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನಮ್ಮ ಚಾನಲ್ ಹೀಗೆ ಚೆನ್ನಾಗಿ ಹೋಗಲಿ ಅಂತ ಎಲ್ಲರೂ ನಮಗೆ ಒಂದು ಮೆಸೇಜ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಿಮಗೇನಾದ್ರು ಈ ಡಿಸೈನ್ಸ್ ಏನಾದ್ರು ನಮ್ಮ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕು, ಶೇರು, ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸ್ಯಾರಿ ಪೂರ್ತಿ ಆದರೆ ಇದೇ ಥರ ಫಿನಿಶಿಂಗ್ ಮಾಡ್ಕೊಂಡು ಹೋಗ್ತೀನಿ ನಾನಾದರೆ. ನೀವು ಇದೇ ಥರ ಫಿನಿಶಿಂಗ್ ಮಾಡ್ಕೊಂಡು ಹೋಗಿ. ಫುಲ್ ಫಿನಿಶ್ ಆದಮೇಲೆ ಬೇಕಾದ್ರೆ ಒಂದ್ಸರಿ ನಾನು ಫೈನಲ್ ಲುಕ್ಕು ಇಲ್ಲ ಶಾರ್ಟ್ಸಲ್ಲಿ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಆದರೆ. ನೀವು ಮಿಸ್ ಮಾಡ್ದಂಗೆ ಇದೊಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್. ಬಾಯ್ ಫ್ರೆಂಡ್ಸ್.